ರೆಡಿ ಮಾಡ್ತೀವಿ. ಅದಾದ್ಮೇಲೆ ಬಾಂಡ್ ಲೆಂತ್ ಸ್ಟ್ರಕ್ಚರ್ಸ್ ಅಲ್ಲಿ ಎರಡು ಕಲಿತೀವಿ ನಾವು, ಹೌದಾ? ಒಂದು ಜಾಮೆಟ್ರಿ, ಒಂದು ಶೇಪ್, ರೈಟ್? ಬೈ ಹೈಬ್ರಿಡೈಸೇಷನ್ ಏನ್ ಡಿಟೆಕ್ಟ್ ಮಾಡ್ತೀವಿ? ವೆದರ್ ವಿ ಆರ್ ಗೋಯಿಂಗ್ ಟು ಗೆಟ್ ದಿ ಜಾಮೆಟ್ರಿ ಆಫ್ ದ ಮಾಲಿಕ್ಯೂಲ್ ಆರ್ ಸ್ಟ್ರಕ್ಚರ್ ಆಫ್ ದ ಮಾಲಿಕ್ಯೂಲ್, ಸಾರಿ, ಶೇಪ್ ಆಫ್ ದ ಮಾಲಿಕ್ಯೂಲ್ ಥ್ರೂ ಹೈಬ್ರಿಡೈಸೇಷನ್. Hybridization, what we can analyze in a molecule, whether structure or geometry, sorry, shape or geometry. Shape of the molecule will be analyzed by bond angle. ಮಾಲಿಕ್ಯೂಲ್ ಶೇಪ್ ಯಾವ್ದ್ರ ಮೇಲೆ ಡಿಪೆಂಡ್ ಇರುತ್ತೆ, ಇನ್ ಸೆನ್ಸ್ ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಸೈಡ್ ಆಗುತ್ತೆ, ಯಾವ ಫ್ಯಾಕ್ಟರ್ಸ್ ಡಿಸೈಡ್ ಮಾಡ್ತಾರೆ? ಬಾಂಡ್ ಲೆಂತ್ ಅಂಡ್ ಬಾಂಡ್ ಆಂಗಲ್. ಬಾಂಡ್ ಲೆಂತ್ ಮತ್ತು ಬಾಂಡ್ ಆಂಗಲ್ ಕೂಡ ಒಂದು ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಇರುತ್ತೆ. ಎಲೆಕ್ಟ್ರಾನ್ ರಿಪಲ್ಷನ್, ಹೌದಾ? ಬಿಟ್ವೀನ್ ಸೆಂಟ್ರಲ್ ಅಟಮ್ ಅಂಡ್ ಬಾಂಡಿಂಗ್ ಅಟಮ್. Shape of the molecule, geometry of the molecule will be decided by hybridization, right? So ಇಲ್ಲಿ ಸೆಂಟ್ರಲ್ ಅಟಮ್ ಯಾವುದು? ಕಾರ್ಬನ್ will have central atom here. So ಕಾರ್ಬನ್ ಇಂದ hybridization ನೋಡೋದಾದ್ರೆ ಕಾರ್ಬನ್ ಇಂದ ಏನಿದೆ ನಿಮಗೆ ಸೆಂಟ್ರಲ್ ಅಟಮ್ ಇರೋದ್ರಿಂದ hybridization ಏನಾಗುತ್ತೆ ಅಲ್ಲಿ? sp2 hybridization ಆಗುತ್ತೆ, right? So whether this oxygen is a central atom here or carbon is a central atom? ಕಾರ್ಬನ್, ಹೌದಾ? ಸೊ ನಿಮಗೆ ಯಾವಾಗಲೂ ಶೇಪ್ ಆಫ್ ದ ಮಾಲಿಕ್ಯೂಲ್ ನೋಡ್ತಿದ್ದೀರಾ ಅಂತಂದ್ರೆ ಒಂದು ಸೆಂಟ್ರಲ್ ಅಟಮ್ ಇರುತ್ತೆ, ಇನ್ನೊಂದು ಬಾಂಡಿಂಗ್ ಅಟಮ್ ಇರುತ್ತೆ. ಬಾಂಡಿಂಗ್ ಅಟಮ್ ಮತ್ತು ಸೆಂಟ್ರಲ್ ಅಟಮ್ ನಡುವೆ ಯಾವ ತರ ಎಲೆಕ್ಟ್ರಾನ್ ರಿಪಲ್ಷನ್ ಆಗುತ್ತೋ ಅದ್ರ ಬೇಸಿಸ್ ಮೇಲೆ ಏನಾಗುತ್ತೆ? ಶೇಪ್ ಆಫ್ ದ ಮಾಲಿಕ್ಯೂಲ್ ಡಿಸೈಡ್ ಆಗುತ್ತೆ. ಒನ್ ವಿಲ್ ಬಿ ಸೆಂಟ್ರಲ್ ಅಟಮ್, ಒನ್ ವಿಲ್ ಬಿ ಬಾಂಡಿಂಗ್ ಅಟಮ್. ಸೊ ನೀವು ಯಾವಾಗಲೂ shape of the molecule ಡಿಸೈಡ್ ಮಾಡ್ತಿದ್ದೀರಾ ಅಂತಂದ್ರೆ you have to concentrate on two things, that is a central atom ಯಾವ್ದಲ್ಲಿ, ಬಾಂಡಿಂಗ್ ಅಟಮ್ ಯಾವುದು, then only you can decide the shape of the molecule, right? So ಈ ಸೆಂಟ್ರಲ್ ಅಟಮ್ ಮತ್ತು ಬಾಂಡಿಂಗ್ ಅಟಮ್ ನಡುವೆ ಎಲೆಕ್ಟ್ರಾನ್ ರಿಪಲ್ಷನ್ ಯಾವ ತರ ಇರುತ್ತೋ, right? So ಇದ್ರ ಬೇಸಿಸ್ ಮೇಲೆ ಏನೇನು ಡಿಸೈಡ್ ಆಗುತ್ತೆ? one will be bond length, one will be bond angle, and later on bond length ಯಾವ ತರ ಬರುತ್ತೆ, bond angle ಯಾವ ತರ ಬರುತ್ತೆ, ಅದ್ರ ಬೇಸಿಸ್ ಮೇಲೆ ಏನು ಡಿಸೈಡ್ ಆಗುತ್ತೆ? shape ಡಿಸೈಡ್ ಆಗುತ್ತೆ. This is the criteria, right? ಕಾಣಿಸ್ತಾ ಇದೆಲ್ಲ ಬರೆಯೋದು? ರೈಟ್. ಸೊ ಆಲ್ವೇಸ್ ಸೆಂಟ್ರಲ್ ಅಟಮ್ ಮತ್ತು ಬಾಂಡ್ ಆಂಗಲ್ ಅಲ್ಲಿ, ಸಾರಿ ಬಾಂಡಿಂಗ್ ಅಟಮ್ ಅಲ್ಲಿ ಒಂದು ಫ್ಯಾಕ್ಟರ್ ನೀವು ಶೇಪ್ ಏನಾದ್ರು ಡಿಸೈಡ್ ಮಾಡ್ತೀರಾ ಅಂತಂದ್ರೆ ಥ್ರೂ ದಟ್ ಶೇಪ್ ಯು ಕ್ಯಾನ್ ಡಿಸೈಡ್ ಬಾಂಡ್ ಲೆಂತ್ ಅಂಡ್ ಬಾಂಡ್ ಆಂಗಲ್, ರೈಟ್? ಸೊ ಈಗ ಜಾಮೆಟ್ರಿ ಬಂದ್ರ ಅಂತಂದ್ರೆ ಜಾಮೆಟ್ರಿ ಬಂದ್ರೆ ಏನೇನು ಅಬ್ಸರ್ವ್ ಮಾಡ್ತೀವಿ ಹೇಳ್ರಿ? ಹೈಬ್ರಿಡೈಸೇಷನ್ ಅಲ್ಲಿ ಏನೇನಿರುತ್ತೆ ಜಾಮೆಟ್ರಿ ಅಲ್ಲ? Right. So if you are analyzing the shape of the molecule, then we will concentrate on central atom and bonding atom. ಇವೆರಡರಲ್ಲಿ ಏನು ಅಬ್ಸರ್ವ್ ಮಾಡ್ತೀವಿ? ಯಾವ ತರ ಎಲೆಕ್ಟ್ರಾನ್ ರಿಪಲ್ಷನ್ ಇದೆ ಅದನ್ನ ಫಸ್ಟ್ ಅಬ್ಸರ್ವ್ ಮಾಡ್ತೀವಿ. ಇನ್ ದ ಸೆನ್ಸ್ ಬಾಂಡ್ ಪೇರ್ ಅಂಡ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್, ರೈಟ್? ಸೊ ಈ ಬಾಂಡ್ ಪೇರ್ ಮತ್ತೆ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ನಡುವೆ ಯಾವ ತರ ಎಲೆಕ್ಟ್ರಾನ್ ರಿಪಲ್ಷನ್ ಇದೆ, ಈ ಎಲೆಕ್ಟ್ರಾನ್ ರಿಪಲ್ಷನ್ ಯಾವ ತರ ಇರುತ್ತೆ ಅದ್ರ ಬೇಸಿಸ್ ಮೇಲೆ ಡಿಸೈಡ್ ಆಗುತ್ತೆ ಬಾಂಡ್ ಲೆಂತ್ ಅಂಡ್ bond angle will be decided, right? So once the bond angle and bond length are decided there, then only the shape of the molecule will be observed there. This is the one part, right? So now if we come for geometry there, geometry ಬರೋದಿದ್ರೆ ಏನಿರುತ್ತೆ? geometry ಇದ್ರೆ ಏನಿರುತ್ತೆ?
ಬಾಂಡ್ಸ್ ಡೈರೆಕ್ಟ್ಲಿ ಬಾಂಡ್ ಆದಾಗ ಇಂಡಸ್ಟ್ರಿ ಬಾಂಡ್ಸ್ ಪರ್ಟಿಕ್ಯುಲರ್ ಫಂಕ್ಷನ್ ಆಗ್ಯಾವ ಅದನ್ನ ನಾವು ಜಾಮೆಟ್ರಿ ಡಿಸೈನ್ ಮಾಡ್ತೀವಿ. Right, so if we come for a geometry there, geometry ಏನಾದ್ರು ನೋಡಂಗಿತ್ತಂದ್ರೆ ಸೆಂಟ್ರಲ್ ಅಟಮ್ ಇಂದ ಏನ್ ಅಬ್ಸರ್ವ್ ಮಾಡ್ತೀವಿ ಇಲ್ಲಿ, ಇದರ ಬಾಂಡಿಂಗ್ ಅಟಮ್ ಡಿಪೆಂಡ್ ಆಗುತ್ತೆ ಅಲ್ಲಿ ಸೆಂಟ್ರಲ್ ಅಟಮ್ ಮೇಲೆ. ಸೊ ಸೆಂಟ್ರಲ್ ಅಟಮ್ ಇಂದ ಏನ್ ನೋಡ್ತೀರಾ, ಹೈಬ್ರಿಡೇಷನ್ ನೋಡ್ತೀರಾ, ಹೌದಾ? ಸೊ ಈ ಹೈಬ್ರಿಡೇಷನ್ ಅಲ್ಲಿ ಯಾವ್ದ್ರ ಮೇಲೆ ಜಾಮೆಟ್ರಿ ಡಿಪೆಂಡ್ ಆಗುತ್ತೆ? ಒನ್ಸ್ ದಿಸ್ ಹೈಬ್ರಿಡೇಷನ್ ದಟ್ ಈಸ್ ಅ ಆರ್ಬಿಟಲ್ ಓವರ್ಲ್ಯಾಪ್. ರೈಟ್, ಸೊ ಈ ಆರ್ಬಿಟಲ್ ಓವರ್ಲ್ಯಾಪ್ ಅಲ್ಲಿ ಎಲೆಕ್ಟ್ರಾನ್ಸ್ ಏನಿದಾವೆ ಯಾವ ತರ ಅರೇಂಜ್ ಆಗಿದೆ. ರೈಟ್, ಸೊ ಇನ್ ದ ಸೆನ್ಸ್ ಪ್ಲೇನಾರಿಟಿ ಬರುತ್ತದ ಇಲ್ಲಿ, ಪ್ಲೇನಾರಿಟಿ ಬರುತ್ತೆ. ಸೊ ಈ ಆರ್ಬಿಟಲ್ ಓವರ್ಲ್ಯಾಪ್ ಪ್ಲೇನಿಗೆ ಯಾವ ತರ ಓವರ್ಲ್ಯಾಪ್ ಆಗಿದೆ, ರೈಟ್, ಸೊ ಅದ್ರ ಬೇಸಿಸ್ ಮೇಲೆ ಏನಾಗುತ್ತೆ ಜಾಮೆಟ್ರಿ ಬರುತ್ತೆ. ಟೆಟ್ರಾಹೆಡ್ರಲ್ ಪ್ಲೇನ್, ಆಕ್ಟಾಹೆಡ್ರಲ್ ಪ್ಲೇನ್ ಅಂತ ಹೋಗ್ತೀರಾ, ಇಕ್ವಿಟೋರಿಯಲ್ ಪ್ಲೇನ್, ಆಕ್ಸಿಯಲ್ ಪ್ಲೇನ್ ಅಂತ ಎಲ್ಲ ಇಲ್ಲಿ ಕಲಿತೀರಾ ಜಾಮೆಟ್ರಿಯಲ್ಲೇ. Clear now? Now, if you want to see the structure here, structure ನೋಡ್ತಾ ಇದೀರಾ ಅಂತಂದ್ರೆ ಸೆಂಟ್ರಲ್ ಅಟಮ್ ಇಂದ ಹೈಬ್ರಿಡೇಷನ್ ಏನಿರುತ್ತೆ, ಹೈಬ್ರಿಡೇಷನ್ ಏನಿರುತ್ತೆ ಇಲ್ಲಿ, ಸೆಂಟ್ರಲ್ ಅಟಮ್ ಇಂದು ಹೈಬ್ರಿಡೇಷನ್ ಏನಿರುತ್ತೆ ಕಾರ್ಬನ್ ಇಂದು, ಆಕ್ಸಿಜನ್ ಇಂದ ಹೈಬ್ರಿಡೇಷನ್ ಬೇಕಾಗುತ್ತಾ? ಈಗ ಹೇಳ್ತಾ ಹೋಗ್ರಿ, ನಾ ಹೇಳಿದ ಫ್ಯಾಕ್ಟರ್ಸ್ ಮೇಲೆ ಜಾಮೆಟ್ರಿ ಡಿಸೈಡ್ ಮಾಡ್ರಿ ನನಗೆ. ಶೇಪ್ ಏನಿದೆ, ಸೊ ಜಾಮೆಟ್ರಿ ಏನಿದೆ ನೋಡ್ತೀವಿ, ಬಾಂಡಿಂಗ್ ಯಾವ ತರ ಇದೆ ನೋಡ್ತೀವಿ, ಅದಾದ್ಮೇಲೆ ನೇಚರ್ ಆಫ್ ಫಂಕ್ಷನ್ ಗ್ರೂಪಿಗೆ ಹೋಗ್ತೀವಿ ನಾವು. ಆಯ್ತಾ? ಸ್ಟ್ರಕ್ಚರ್ ಸ್ಟಡಿ ಮಾಡೋದ್ರಿಂದ ಫಸ್ಟ್ ಏನ್ ನೋಡ್ತೀವಿ ನಾವು, ವೆದರ್ ವಿ ವಿಲ್ ಸ್ಟಡಿ ದಿ ಸ್ಟ್ರಕ್ಚರ್, ದೆನ್ ಓನ್ಲಿ ವಿ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ನೇಚರ್ ಆಫ್ ದಿಸ್ ಫಂಕ್ಷನ್ ಗ್ರೂಪ್ there, right? So if you see this central atom here, the hybridization of central atom is a sp2 hybridization, right? So sp2 hybridization ittu andre one will be sigma bond here, and this bond will also be sigma bond, and one more bond will be sigma bond. ಇನ್ನೊಂದು ಬಾಂಡ್ ಏನಿರುತ್ತೆ ಇಲ್ಲಿ, ಕಾರ್ಬನ್ ಅಲ್ಲಿ ನಿಮಗೆ ಎಲೆಕ್ಟ್ರಾನ್ ಶೇರಿಂಗ್ ಆಯ್ತು, ಹೌದು? ಉಳ್ಕೊಳ್ಳೋದು ಒಂದು ಎಲೆಕ್ಟ್ರಾನ್ ಇರುತ್ತೆ. ಸೊ ಆಕ್ಸಿಜನ್ ಇಂದ ಕೂಡ ಒಂದು ಬಾಂಡ್ ಏನಿರುತ್ತೆ, ಇಟ್ ವಿಲ್ ಬಿ ಸಿಗ್ಮಾ ಬಾಂಡ್. ಬಟ್ ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಏನಾಗುತ್ತೆ, ದೇರ್ ವಿಲ್ ಬಿ ಓವರ್ಲ್ಯಾಪಿಂಗ್ ಆಫ್ ಆರ್ಬಿಟಲ್ಸ್ ಅಲಾಂಗ್ ಸೈಡ್ ವೇಸ್ ದೇರ್, ಸೊ ದಟ್ ವಿಲ್ ಫಾರ್ಮ್ ದಿ 5 ಬಾಂಡ್ ಹಿಯರ್. ರೈಟ್, ಸೊ ಟೋಟಲಿ ಏನಾಗುತ್ತೆ ಇಲ್ಲಿ 3 ಸಿಗ್ಮಾ ಬಾಂಡ್ಸ್ ಅಂಡ್ 1 5 ಬಾಂಡ್ ಇರುತ್ತೆ ಇನ್ ದಿಸ್ ಸ್ಟ್ರಕ್ಚರ್ ಹಿಯರ್, ಹೌದಾ? ಇಸ್ ಇಟ್ ಕ್ಲಿಯರ್ ನೌ? ಬಾಂಡಿಂಗ್ ಅಲ್ಲಿ ಸೊ ಈ ತರ ಬಾಂಡ್ ಆದಾಗ, ಸೊ ಇಫ್ ಯು ಆರ್ ಗೆಟಿಂಗ್ ದಿ carbon to carbon double bond and one sigma bond and one more sigma bond here. Right, now open up ಮಾಡಿದ್ರೆ ಯಾವ ತರ ಆಗುತ್ತೆ ಹೇಳ್ರಿ. If you open up this structure, open up ಮಾಡ್ರಿ ಏನಾಗುತ್ತೆ, in the sense ಡಬಲ್ ಬಾಂಡ್ ಇರೋ ಟೈಮ್ ಅಲ್ಲಿ ಯಾವಾಗಲೂ ಅದನ್ನ ಬ್ರೇಕ್ ಮಾಡ್ರಿ, ಡಬಲ್ ಬಾಂಡ್ ನ. ಸಿಗ್ಮಾ ಬಾಂಡ್ ಬ್ರೇಕ್ ಮಾಡ್ಲಿಕ್ಕೆ ಅಂತ ಬರೋದಿಲ್ಲ. 5 ಬಾಂಡ್ ಬ್ರೇಕ್ ಮಾಡಿದ್ವಿ ಅಂತಂದ್ರೆ ನೆಗೆಟಿವ್ ಚಾರ್ಜ್ ಬರುತ್ತೆ ಆಕ್ಸಿಜನ್ ಮೇಲೆ. ನೆಗೆಟಿವ್ ಚಾರ್ಜ್ ಬಂತು ಅಂತಂದ್ರೆ ಅವಾಗ ಏನಾಗುತ್ತೆ, ಆ ಬಾಂಡ್ ಅಲ್ಲಿ ಪೊಲಾರಿಟಿ ಇದ್ದಂಗು ಪಾಸಿಟಿವ್ ಚಾರ್ಜ್ ಸೆಪರೇಷನ್ ಆಗುತ್ತೋ ಆಗೋದಿಲ್ಲ? ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಬರುತ್ತೆ, ಆಕ್ಸಿಜನ್ ಮೇಲೆ ನೆಗೆಟಿವ್ ಚಾರ್ಜ್ ಬರುತ್ತೆ, ಚಾರ್ಜ್ ಸೆಪರೇಷನ್ ಇರುತ್ತೆ. ನಾವು ಈ ಬಾಂಡಿಂಗ್ ಏನಂತ ಕರಿತೀವಿ, ಪೋಲಾರ್ ಇದೆ ಅಂತ ಹೇಳಿ ಕರಿತೀವೋ, ನಾನ್ ಪೋಲಾರ್ ಅಂತ ಹೇಳಿ ಕರಿತೀವೋ? ಬಾಂಡ್ ಅಂತ ಕರಿತೀವಿ, ಪೋಲಾರ್ ಬಾಂಡ್ ಅಂತ ಹೇಳಿ ಕರಿತೀವಿ, ಹೌದಾ? ಹೌದು. ಪೋಲಾರ್ ನೇಚರ್ ಬರ್ತಾ ಇದೆ ಅಂತಂದ್ರೆ ಈಗ ನನಗೆ ಬಾಂಡ್ ಆಂಗಲ್ ಅಪ್ರಾಕ್ಸಿಮೇಟ್ಲಿ ಎಷ್ಟಾಗ್ಬೋದು ಹೇಳ್ರಿ? What will be the approximate bond angle there?
ಡಿಗ್ರಿಗಿಂತ ಜಾಸ್ತಿ ಇರುತ್ತೆ ಸರ್. ನೋಡ್ರಿ, ಇಫ್ ಯು ಆರ್ ಓಪನಿಂಗ್ ಅಪ್ ದೇರ್ 3 ಸಿಗ್ಮಾ ಬಾಂಡ್ಸ್ ಇದೆ ಅಂತ ಹೇಳಿ ನೋಡ್ತಾ ಇದ್ದೀರಾ, ಹೌದಾ? 120 ಡಿಗ್ರಿ, ಹೌದಾ? ಸೊ ಈಗ ನಮ್ಗೆ ಅಲ್ಲಿ 3 ಸಿಗ್ಮಾ ಬಾಂಡ್ಸ್ ಬರ್ತಾ ಇದೆ ಅಂತಂದ್ರೆ ವೆನ್ ಯು ಆರ್ ಓಪನಿಂಗ್ ಅಪ್ ದಟ್ ಡಬಲ್ ಬಾಂಡ್ ವಿ ಆರ್ ಗೆಟಿಂಗ್ ದ ಪೋಲಾರಿಟಿ, ರೈಟ್? ದಟ್ ಇಸ್ 120 ಡಿಗ್ರಿ, ರೈಟ್? ಸೊ ಡಬಲ್ ಬಾಂಡ್ ಓಪನ್ ಅಪ್ ಮಾಡಿದ್ಮೇಲೆ ನಿಮ್ಗೆ ಬಾಂಡ್ ಆಂಗಲ್ ಡಿಸೈಡ್ ಮಾಡ್ಲಿಕ್ಕೆ ಆಗುತ್ತೆ. ನಿಮಗೆ ಯಾವ ಟಾಪಿಕ್ ಮೇಲೆ ಹೇಳಿದ್ದೆ? ಮೈಕ್ರೋಬ್ಸ್ ಅಂಡ್ ವೆಲ್ಫೇರ್. ಮ್ಯಾಥ್ಸ್ ಆದ್ಮೇಲೆ ಎಷ್ಟು? ಈಗ 120 ಡಿಗ್ರಿ ಬಾಂಡ್ ಆಂಗಲ್ ಬರ್ತಾ ಇದೆ ಅಂತಂದ್ರೆ, ಸೊ ನಾನೇನ್ ಹೇಳಿದೆ ನಿಮ್ಗೆ, ವಿಲ್ ಸಿ ದಿ ಬಾಂಡ್ ಲೆಂತ್ ದೇರ್, ಬಾಂಡ್ ಲೆಂತ್ ನೋಡಿದೀವಾ, ರೈಟ್? ಸೊ ಈಗ ಹೈಬ್ರಿಡೈಸೇಷನ್ ನೋಡಿದೀವಿ, ಬಾಂಡ್ ಯಾವ ತರ ಬಾಂಡಿಂಗ್ ಆಗ್ತಿದೆ ನೋಡಿದೀವಿ, ರೈಟ್? ಸೊ ನಾವು ಪೋಲಾರಿಟಿ ಇದೆ ಅಂದ್ರೆ 3 ಸಿಗ್ಮಾ ಬಾಂಡ್ಸ್ ಬರುತ್ತೆ ಅಂತಾನು ಗೊತ್ತಿದೆ, ಹೌದಾ? ಸೊ ಈಗ ಅರೌಂಡ್ ನಮ್ಗೆ 120 ಡಿಗ್ರಿ ಬಾಂಡ್ ಆಂಗಲ್ ಬರ್ತಾ ಇದೆ ಅಂತಂದ್ರೆ then what will be the geometry there? ಯಾವ ತರ ಪ್ಲೇನರ್, ರೈಟ್? ಸೊ ಸಿ ಹಿಯರ್ ನಮ್ಗೆ ಬಾಂಡ್ ಆಂಗಲ್ ನೋಡ್ತಾ ಇದೀವಿ, ಹೌದಾ? ಸೊ ಇಫ್ ಯು ಸಿ ದಿಸ್ ಒನ್, ಈ ತರ ಅಬ್ಸರ್ವ್ ಮಾಡಿದೀವಿ ಅಂತಂದ್ರೆ ಬಾಂಡ್ ಆಂಗಲ್ ಏನಾಗುತ್ತೆ? ಬಾಂಡ್ ಆಂಗಲ್ 120 ಡಿಗ್ರಿ ಬಂತು ಅಂತಂದ್ರೆ ಪ್ಲೇನಾರ್ ಅನ್ನೋಕ್ಕಿಂತನೂ ಇಲ್ಲಿ ನೋಡ್ರಿ ಶೇಪ್ ಏನ್ ಬರ್ತಾ ಇದೆ. ಇಫ್ ಯು ಪುಟ್ ದಟ್ ಒನ್, ಯಾವ ತರ ಶೇಪ್ ಕೊಡುತ್ತಿದ್ದು ನೋಡಿ, ಇಟ್ ಇಸ್ ಅ ಪ್ಲೇನಾರ್, ಸೊ ವಿ ಆರ್ ಗೆಟಿಂಗ್ ಅ ಟ್ರೈಗೋನಲ್ ಪ್ಲೇನಾರ್ ಇನ್ ಪಿರಮಿಡಲ್ ಬರುತ್ತೋ, ಟ್ರೈಗೋನಲ್ ಪ್ಲೇನಾರ್ ಬರುತ್ತೋ, ಪ್ಲೇನರ್, ಹೌದಾ? ಸಪೋಸ್ ಕಾರ್ಬನ್ ಏನಾದ್ರು ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಉಳ್ಕೊಂಡಿತ್ತು ಅಂತಂದ್ರೆ so we are getting the shape geometry here, trigonal planar because of a 120 degree angle, right? So ಈ ಕಾರ್ಬನ್ ಏನಾದ್ರು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದ್ದಿತ್ತು ಅಂತಂದ್ರೆ ದೆನ್ ಇಟ್ ವಿಲ್ ಫಾರ್ಮೇಶನ್ ಆಫ್ ಪಿರಮಿಡ್ ಆಗ್ತಿತ್ತು. ಇಲ್ಲಿ ದಟ್ ವಿಲ್ ಬಿ ಟ್ರೈಗೋನಲ್ ಪಿರಮಿಡಲ್. ಇನ್ನೊಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇತ್ತು ಅಂತಂದ್ರೆ ಸರ್ ಇನ್ನೊಂದ್ಸರಿ ಕೇಳಿ. ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದ್ರೆ ಟ್ರೈಗೋನಲ್ ಪಿರಮಿಡಲ್ ಆಗ್ತಿತ್ತು ಅಂತ ಹೇಳಿದ್ರು, ಹೌದಾ? ಎರಡು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇತ್ತು ಅಂತಂದ್ರೆ ಟ್ರೈಗೋನಲ್ ಬೈಪಿರಮಿಡಲ್ ಆಗ್ತಿತ್ತು. ಸ್ಟ್ರಕ್ಚರ್ ಆಫ್ ಫಂಕ್ಷನ್ ಗ್ರೂಪ್ ಕೊಟ್ಟಾಗ ಫಸ್ಟ್ ಪಾರ್ಟ್ ದಟ್ ಇಸ್ ಸ್ಟ್ರಕ್ಚರ್ ಇದು ಡಬಲ್ ಬಾಂಡ್ ಇದೆ ಅಂತಂದ್ರೆ ನೋಡೋಟ. ಇಫ್ ಯು ಓಪನ್ ಅಪ್ ದಟ್ ಒನ್, ಫಸ್ಟ್ ಪಾರ್ಟ್ ನಿಂದ ಸ್ಟ್ರಕ್ಚರ್ ಸ್ಟಡಿ ಮಾಡಿದಿರ ಈಗ, ರೈಟ್? ಸೊ ಇಫ್ ಯು ವಾಂಟ್ ಟು ಸಿ ಒನ್ ಮೋರ್ ಥಿಂಗ್ ನೌ, ಸ್ಟ್ರಕ್ಚರ್ ಅಬ್ಸರ್ವ್ ಮಾಡ್ರಿ. ಇಫ್ ಯು ಆರ್ ಗೆಟಿಂಗ್ ದಿಸ್ ಪಾರ್ಟ್ ಹಿಯರ್, ಈ ತರ ಪಾರ್ಟ್ ಬರ್ತಾ ಇದೆ ಅಂತಂದ್ರೆ, ರೈಟ್? ಸೊ ದ ಕಾರ್ಬನ್ ವಿಲ್ ಗೆಟ್ ಅ ಪಾಸಿಟಿವ್ ಚಾರ್ಜ್ ಅಂಡ್ ಆಕ್ಸಿಜನ್ ವಿಲ್ ಗೆಟ್ ಅ ನೆಗೆಟಿವ್ ಚಾರ್ಜ್, ಹೌದಾ? ಫ್ರಮ್ ದಿಸ್ ಕಾರ್ಬನಿಲ್ ಕಾಂಪೌಂಡ್ ನ ನೀವು ಓಪನ್ ಅಪ್ ಮಾಡಿದ್ರೆ, ಸಿನ್ಸ್ ಆಫ್ ಹೈಯರ್ ಎಲೆಕ್ಟ್ರೋನೆಗೆಟಿವ್ ಆಫ್ ಆಕ್ಸಿಜನ್ ವಿ ಆರ್ ಗೋಯಿಂಗ್ ಟು ಗೆಟ್ ಅ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ಆಕ್ಸಿಜನ್ ದೇರ್. ಸಾರಿ, ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಏನಿರ್ತವೆ ಆಕ್ಸಿಜನ್ ಕಡೆ ಬರುತ್ತೆ, and the carbon will get the positive charge here and oxygen will get a negative charge, right? So now if you want to see the
ರಿಯಾಕ್ಷನ್ ನಾ ಏನ್ ಹೇಳಿದೆ ಫಂಕ್ಷನ್ ಗ್ರೂಪ್ ಸ್ಟ್ರಕ್ಚರ್ ಯಾವ ತರ ಇರುತ್ತೆ ಅದ್ರ ಬೇಸಿಸ್ ಮೇಲೆ ರಿಯಾಕ್ಷನ್ ಡಿಸೈಡ್ ಮಾಡ್ತೀವಿ ಹೌದಾ ಆ ಮಾಲಿಕ್ಯೂಲ್ ಯಾವ ತರ ರಿಯಾಕ್ಟ್ ಆಗುತ್ತೆ ನೆಕ್ಸ್ಟ್ ಅಂತ ಹೇಳಿ ಸ್ಟ್ರಕ್ಚರ್ ನಮಗೆ ಜಾಮೆಟ್ರಿ ಗೊತ್ತಾಗಿದೆ ಈಗ ಸಪೋಸ್ ಅದ್ರ ರಿಯಾಕ್ಷನ್ ಪ್ಯಾಟರ್ನ್ ಏನಾದ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೀನಿ ಅನ್ನಂಗಿತ್ತು ಅಂತಂದ್ರೆ ಇಲ್ಲಿ ಏನಾಗುತ್ತೆ ಒನ್ಸ್ ವಿ ಆರ್ ಓಪನಿಂಗ್ ಅಪ್ ದ ಸ್ಟ್ರಕ್ಚರ್ ಡ್ಯೂ ಟು ಹೈಯರ್ ಎಲೆಕ್ಟ್ರಾನ್ ನೆಗೆಟಿವಿಟಿ ಆಫ್ ಆಕ್ಸಿಜನ್ ಎಲೆಕ್ಟ್ರಾನ್ಸ್ ಏನಾಗ್ತವೆ ಆಕ್ಸಿಜನ್ ಕಡೆ ಟ್ರಾನ್ಸ್ಫರ್ ಆಗುತ್ತೆ ಸೊ ನಾವು ವಿ ಹ್ಯಾವ್ ಟೂ ಪಾರ್ಟ್ಸ್ ಹಿಯರ್ ಸೊ ಯಾವ ತರ ಸೆಂಟರ್ಸ್ ಇದಾವೆ ಹೇಳ್ರಿ ಇಲ್ಲಿ ಅಬ್ಸರ್ವ್ ದಟ್ ಒನ್ is a electrophilic center and one is a ನ್ಯೂಕ್ಲಿಯೋಫಿಲಿಕ್ center ಹೌದಾ ಸೊ ಒಂದು ಎಲೆಕ್ಟ್ರೋಫಿಲಿಕ್ ಸೆಂಟರ್ ಇದೆ ಇನ್ನೊಂದು ನ್ಯೂಕ್ಲಿಯೋಫಿಲಿಕ್ ಸೆಂಟರ್ ಇದೆ ರೈಟ್ ಸೊ ಈಗ ಇಫ್ ಯು ವಾಂಟ್ ಟು ಸಿ ದಿ ರಿಯಾಕ್ಷನ್ಸ್ ಈ ಡಬಲ್ ಬಾಂಡ್ ನ ಯಾವ ತರ ಬ್ರೇಕ್ ಮಾಡ್ತೀರಿ ಹೇಳ್ರಿ ಯಾವ ಟೈಪ್ ಆಫ್ ರಿಯಾಕ್ಷನ್ ಮಾಡೋದ್ರಿಂದ ಇದು ಬ್ರೇಕ್ ಆಗುತ್ತೆ ಮಾಡ್ತಿರೋ ಡಿಸ್ಪ್ಲೇಸ್ಮೆಂಟ್ ಮಾಡ್ತಿರೋ ಏನು ಹೌದು ಅಡಿಷನಲ್ ರಿಯಾಕ್ಷನ್ ಅಡಿಷನ್ ರಿಯಾಕ್ಷನ್ ಹೌದಾ ಅಡಿಷನ್ ಅಂತಂದ್ರೆ ಇನ್ನೊಂದು ಕಾರ್ಬನ್ ಇತ್ತು ಅಂತಂದ್ರೆ ಫೈನ್ ಒಪ್ಕೊಂತಿನ ಅಡಿಷನ್ ರಿಯಾಕ್ಷನ್ ಆಗುತ್ತೆ ಈಗ ರೈಟ್ ಸೊ ಈಗ ನೋಡ್ರಿ ಈ ಸ್ಟ್ರಕ್ಚರ್ ಅಲ್ಲಿ ಎರಡು ಕಾರ್ಬನ್ ಇತ್ತು ಅಂದ್ರೆ ಅಲ್ಕೀನ್ ಇತ್ತು ಅಂತಂದ್ರೆ ಎರಡರದ್ದು ನೆಗೆಟಿವಿಟಿ ಆಲ್ಮೋಸ್ಟ್ ಸೇಮ್ ಇರ್ತಿತ್ತು ಅಲ್ಲಿ ಅವಾಗ ನಾವು ಡೈರೆಕ್ಟ್ ಆಗಿ ಯಾವ್ದಾರ ಮಾಲಿಕ್ಯೂಲ್ ಆಡ್ ಮಾಡಬಹುದಿತ್ತು ಹೌದಾ ಸೊ ದಟ್ ಸಿಂಪ್ಲಿ ಇಟ್ ವಿಲ್ ಬಿ ಅಡಿಷನ್ ರಿಯಾಕ್ಷನ್ ದೇರ್ ಬಟ್ ಇಲ್ಲಿ ನಮ್ಗೆ ಎರಡು ತರ ಸೆಂಟರ್ ಸಿಗ್ತಾ ಇದೆ ಒಂದು ಎಲೆಕ್ಟ್ರೋಫಿಲಿಕ್ ಸೆಂಟರ್ ಸಿಗ್ತಾ ಇದೆ ಒಂದು ನ್ಯೂಕ್ಲಿಯೋಫಿಲಿಕ್ ಸಿಗ್ತಾ ಇದೆ ರೈಟ್ ಸೊ ಒನ್ ಇಸ್ ಲಿವಿಸ್ ಆಸಿಡಿಕ್ ಸೆಂಟರ್ ಒನ್ ಇಸ್ ಲಿವಿಸ್ ಬೇಸಿಕ್ ಸೆಂಟರ್ ಅಂತ ಸಿಗ್ತಾ ಇದೆ ಹೌದಾ ಎರಡರಲ್ಲಿ ಯಾವ್ದು ಲಿವಿಸ್ ಬೇಸ್ ಆಗುತ್ತೆ oxygen will be Lewis base ಆಗುತ್ತೆ carbon will be Lewis acidic center there now along with addition reaction ಯಾವ ತರ addition reaction ಆಗಬಹುದು ನಮಗೆ substitution ಅಲ್ಲಿ nucleophilic substitution electrophilic substitution ಅಂತ ಹೇಳ್ತೀವಿ ಅದೇ ತರ addition ಅಲ್ಲಿ ಕೂಡ ನಮಗೆ ಇಲ್ಲಿ ಸೆಂಟ್ರಲ್ ಆಟಮ್ ಯಾವುದಪ್ಪ ಕಾರ್ಬನ್ ಆಕ್ಸಿಜನ್ ಹೌದಾ ಯಾವುದೇ ರಿಯಾಕ್ಷನ್ ಆಗಿದ್ರು ಕಾರ್ಬನ್ ಗೆ ಆಗುತ್ತೆ ಈಗ whether it will be nucleophilic addition or electrophilic addition ನೋಡ್ರಿ ಕಾರ್ಬನ್ ಗೆ ಏನ್ ಚಾರ್ಜ್ ಇದೆ ಕಾರ್ಬನ್ ಗೆ ಏನ್ ಚಾರ್ಜ್ ಇದೆ ಪಾಸಿಟಿವ್ ಚಾರ್ಜ್ ಇದೆ ಹೌದಾ ಸೊ ಅದಕ್ಕೆ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಮಾಡುತ್ತೋ ಇನ್ ಎಲೆಕ್ಟ್ರೋಫೈಲ್ ಅಟ್ಯಾಕ್ ಮಾಡುತ್ತೋ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಮಾಡುತ್ತೆ whenever a nucleophile is attacking here it will add on to this double bond since the carbon is a central atom here this nucleophile adds to the carbonyl double bond along with the nucleophilic addition so since due to polarity of this carbonyl group here is constitutes of carbonyl bond constitutes of carbon oxygen double bond here due to polarity due to higher electronegativity of oxygen the bond pair of electrons are shifted to the oxygen here so we are getting one electrophilic center and one nucleophilic center here since it is a double bond here so obviously it will undergo addition reaction that is the first point what kind of addition reaction it will undergo since the central atom is a carbon here and it is having a electrophilic center so the nucleophile whichever it is attacking here it will instead of undergoing substitution it will undergo addition that is a nucleophilic addition reactions here right so plane break nu agbeku namge onde plane alli irutte aa plane break nu agbeku double bond plane along with that there will be a nucleophilic reaction also so that's why this molecule will undergo nucleophilic addition reaction here whether they are showing resonance here resonance source ಇದೆ ಅಂತಂದ್ರೆ ಪೋಲಾರ್ ಇರುತ್ತೆ ಹೌದಾ ಎರಡು ತರ ಸ್ಟ್ರಕ್ಚರ್ ಬರ್ತದೆ ನಮಗೆ ರೈಟ್ ಸೊ ವಾಟ್ ಕೈಂಡ್ ಆಫ್ ಸ್ಟ್ರಕ್ಚರ್ ಇಟ್ ಇಸ್ ನ್ಯೂಟ್ರಲ್ ಸ್ಟ್ರಕ್ಚರ್ ಹೌದಾ ಇದು ಫಸ್ಟ್ ಸ್ಟ್ರಕ್ಚರ್ ಏನಿದೆ this is a neutral structure here and one will say this is the dipolar part so ನಮಗೆ ಇಲ್ಲಿ ಎರಡು
ತರ ಸ್ಟ್ರಕ್ಚರ್ಸ್ ಕಾಣ್ತದೆ. ಒಂದು ನ್ಯೂಟ್ರಲ್ ಸ್ಟ್ರಕ್ಚರ್ ಇದೆ, ಇನ್ನೊಂದು ಡೈಪೋಲರ್ ಸ್ಟ್ರಕ್ಚರ್ ಇದೆ. ಈಗ ಎರಡು ತರ ನೇಚರ್ ಇದೆ ಅಂತಂದ್ರೆ ವೆದರ್ ಇಟ್ ವಿಲ್ ಬಿ ಹೈಲಿ ಪೋಲಾರ್ ಆರ್ ವೀಕ್ಲಿ ಪೋಲಾರ್ ಲೈಕ್ ಈಥರ್ಸ್. ಹೈ ಪೋಲಾರ್ ಇರುತ್ತೆ. ಲಾಸ್ಟ್ ಮಾಲಿಕ್ಯೂಲ್ ಯಾವ ಸ್ಟಡಿ ಮಾಡಿದ್ವಿ ನಾವು? ಈಥರ್ ಸ್ಟಡಿ ಮಾಡಿದ್ವಿ. ದಟ್ಸ್ ವೈ ವಿ ಆರ್ ಕಂಪೇರಿಂಗ್ ವಿತ್ ಈಥರ್ಸ್ ನಾವು. ಅರ್ಥ ಆಯ್ತಾ? ಕಾಮನ್ ಮೆಥಡ್ ಪ್ರಿಪೇರ್ ಮಾಡ್ಬೋದು ನಾವು. ಎರಡು ಬೇರೆ ಬೇರೆ ತರನೇ ಪ್ರಿಪೇರ್ ಮಾಡ್ಬೋದು. ಕಾಮನ್ ಮೆಥಡ್ ಮಾಡ್ಬೋದಿತ್ತು. ಈ ಕಾಮನ್ ಮೆಥಡ್ ಮಾಡ್ಬೋದು ಅಂತಂದ್ರೆ ಇಲ್ಲಿ ತರ ನೀವು ಕೆಲವೊಂದು ಕಾಮನ್ ಮೆಥಡ್ಸ್ ಕಲ್ತಿದ್ದೀರಾ. ಹಿಡ್ಕೊಂಡು ನೀವು ಕೆಲವೊಂದು ಕಾಮನ್ ಮೆಥಡ್ಸ್ ಕಲ್ತೀರಿ. ಯಾವ್ದಾವ್ದು ಒಂದೊಂದು ಹೇಳ್ತಾ ಹೋಗ್ರಿ. ಡಿಸ್ಕಸ್ ಮಾಡಿದ್ವಿ, ಹೌದಾ? ಅದು ಡಿಸ್ಕಸ್ ಮಾಡಿದ್ವಿ. ಒಂದು ಓಝೋನಲಿಸಿಸ್ ರಿಯಾಕ್ಷನ್ ಆಗುತ್ತೆ. ಯಾವ್ದು ಓಝೋನಲಿಸಿಸ್ ಮಾಡ್ತೀರಿ? ಓಝೋನಲೈಸಿಸ್ ಮಾಡ್ತೀವಿ ಸರ್. ಅಲ್ಕೈನ್ ಬರುವಲ್ಲ? ಓಝೋನಲೈಸಿಸ್ ಮಾಡ್ಬೋದ್ರಿ, ಆದ್ರೆ ಅಲ್ಕೈನ್ದು ಬರಲ್ಲ ಸರ್. ಯಾಕೆ? ಆಲ್ಡಿಹೈಡ್ ಫಾರ್ಮೇಷನ್ ಅಂತ ಆಯ್ತು ಅಂತಂದ್ರೆ ಅದು ಅಲ್ಕೈನ್ದು ಓಝೋನಲೈಸಿಸ್ ಬರೋದ್ರಿ. ಅಲ್ಕಿನ್ದು ಓಝೋನಲೈಸಿಸ್ ಮಾಡಿದ್ರೆ ಮತ್ತೆ ಆಲ್ಡಿಹೈಡ್ ಬರುತ್ತೆ. ಏನಾಗುತ್ತೆ ಹೇಳ್ರಿ, ನಮ್ಗೆ ಎದಕ್ಕೆ ಒಂದು ಬರುತ್ತೆ ಒಂದು ಬರೋದಿಲ್ಲ. ಅಲ್ಕೈನ್ ಏನಾದ್ರು ಓಝೋನಲೈಸಿಸ್ ಮಾಡಿದ್ರು ಅಂತಂದ್ರೆ ಇಂಡಿಕೇಟ್ ಒಂದು ಡಬಲ್ ಬಾಂಡೆಡ್ ಸ್ಟ್ರಕ್ಚರ್ ಇದೆ. ಎರಡು ಬಾಂಡ್ ಬ್ರೇಕ್ ಮಾಡೋ ತರ ಯಾವ್ದಾರು ಇದೆ? ಒಂದು ಪಾಯಿಂಟ್ ಓದಿರ್ತೀರಾ, ಓಝೋನ್ ಇನ್ ಕೆಪಾಸಿಟಿ ಏನಿರುತ್ತೆ, ಓನ್ಲಿ ಇಟ್ ಕ್ಯಾನ್ ಬ್ರೇಕ್ ಓನ್ಲಿ ಒನ್ ಡಬಲ್ ಬಾಂಡ್ ಅಂತ ಹೇಳಿ, ಒನ್ ಬಾಂಡ್ ಅಂತ ಹೇಳಿ ಎರಡು ಬಾಂಡ್ ಬ್ರೇಕ್ ಮಾಡಕ್ ಆಗೋದಿಲ್ಲ ಅಂತ ಓದಿರ್ತೀರ ಅಲ್ಲಿ. ರೈಟ್? ಹೌದು, ಫಸ್ಟ್ ಎನರ್ಜಿ ರಿಲೀಸ್ ಆಗೋದು ಎರಡು ಬಾಂಡ್ ಬ್ರೇಕ್ ಆಗಷ್ಟು ಸರ್. ಓಝೋನ್ ಹೌದಾ? ಸೊ ಅದೊಂದು ಪಾಯಿಂಟ್ ಓದಿರ್ತಾರೆ ಅಲ್ಲಿ. ಬಿಕಾಸ್ ಸಿನ್ಸ್ ವಿ ಆರ್ ಹ್ಯಾವಿಂಗ್ 3 ಮೆಥಡ್ಸ್ ಇಲ್ಲಿ, ಕಾಮನ್ ಪ್ರಿಪರೇಷನ್ ಮೆಥಡ್ಸ್ ಅಲ್ಲಿ ನಮ್ಗೆ 3 ಮೆಥಡ್ ಇಲ್ಲಿ ತರ ಡಿಸ್ಕಸ್ ಮಾಡಿದ್ವಿ. ಒಂದು ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್ಸ್ ಇದೆ, ಸಾರಿ ಓಝೋನಲೈಸಿಸ್ ಆಫ್ ಆಲ್ಕೀನ್ ಇದೆ, ಅಂಡ್ ದೆನ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್ ಇದೆ, ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್ಸ್ ಇದೆ. So oxidation of alcohols ಅಲ್ಲಿ ಕಾಮನ್ ಮೆಥಡ್ಸ್ ಗೊತ್ತಿದೆ ನಮ್ಗೆ, ರೈಟ್? ಸಪೋಸ್ ಪ್ರೈಮರಿ ಆಲ್ಕೋಹಾಲ್ ಆಕ್ಸಿಡೈಸ್ ಆದ್ರೆ ಏನ್ ಬರುತ್ತಾ? ಸೆಕೆಂಡರಿ ಆಲ್ಕೋಹಾಲ್ ಆಕ್ಸಿಡೈಸ್ ಆದ್ರೆ ಆಲ್ಡಿಹೈಡ್ ಬರುತ್ತೆ. ಆಲ್ಡಿಹೈಡ್ ಬರುತ್ತೆ, ರೈಟ್? ಸೆಕೆಂಡರಿ ಆಲ್ಕೋಹಾಲ್ ಆಕ್ಸಿಡೈಸ್ ಆದ್ರೆ ಬೇಸಿಕ್ ಮೆಥಡ್ ನಮ್ಗೆ ಗೊತ್ತಿದೆ. ದಿಸ್ ಇಸ್ ಅ ಕಾಮನ್ ಮೆಥಡ್ ಫಾರ್ ಪ್ರಿಪರೇಷನ್ ಆಫ್ ಬೋತ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್. Pochen wei. ಬರುತ್ತೆ. H2SO4 ಎಲ್ಲ H3PO3 ಒಳಗೆ ತಗೊಂಡು ಇದ್ರೊಳಗೆ ಟರ್ಷಿಯರಿ ಆಲ್ಕೋಹಾಲ್ ಬಾಳ ರಿಯಾಕ್ಟಿವ್ ಐತಿ. ಹೀಗಾಗಿ ಅದನ್ನ ಜಾಸ್ತಿ ವಿಗರಸ್ ಕಂಡೀಷನ್ಸ್ ಏನ್ ಅದಕ್ಕೆ ಬೇಕಾಗಲ್ರಿ. ಎಕ್ಸ್ಟ್ರೀಮ್ ಕಂಡೀಷನ್ಸ್ ಇರ್ಲಾರಿ ಪ್ರಿಪೇರ್ ಮಾಡ್ಬೋದ್ರಿ. ಇನ್ನು ಸೆಕೆಂಡರಿ ಮತ್ತೆ ಪ್ರೈಮರಿ ದಿಂದೂ ಸಹಿತ ಪ್ರಿಪೇರ್ ಇಲ್ಲ. H2SO4 ಅಲ್ಯೂಮಿನ ಇಲ್ಲಂತಂದ್ರೆ ಅನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಯೂಸ್ ಮಾಡಿ ಮಾಡ್ಬೋದು. ಡಿಹೈಡ್ರೇಷನ್ ಇಂದ ಆಲ್ಕೋಹಾಲ್ ಆಲ್ಡಿಹೈಡ್ ಮತ್ತೆ ಕೀಟೋನ್ ಫಾರ್ಮೇಷನ್ ಮಾಡ್ಬೋದು. ಹೆವಿ ಮೆಟಲ್ಸ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ, ಹೌದಾ?
ಸರ್ ಮೆಥಡ್ಸ್ ಅಲ್ಲಿ ಏನೋ ಡೌಟ್ ಇದೆ ಮತ್ತೆ ಅದನ್ನ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡ್ಬೇಕು ಗೊತ್ತಾಗುತ್ತಲ್ಲ ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್ಸ್ ಅಂಡ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್ ಗೊತ್ತಾಗುತ್ತೆ ಸರ್ ಎಕ್ಸ್ಪ್ಲೇನ್ ಮಾಡೋದೇನ್ ಬ್ಯಾಡ್ರಿ ಮತ್ತೆ ಹುಡುಕಿದವರಪ್ಪ ವಿಶ್ವನಾಥ್ ಪಡ್ಶೆಟ್ಟಿ ವಿನಾಯಕ ಹೇಳ್ರಿ ಯಾವಾಗ ನಿಮ್ಗೆ ಬರೀ ಆಲ್ಡಿಹೈಡ್ಸ್ ಬರುತ್ತೆ ಯಾವಾಗ ನಿಮ್ಗೆ ಮಿಕ್ಸ್ಚರ್ ಬರುತ್ತೆ ಆಲ್ಡಿಹೈಡ್ ಅಂಡ್ ಕೀಟೋನ್ ಅಂತ ಹೇಳಿ ನೆನಪಿದೆ reduction marine reduction ಹೌದಪ್ಪ ಸಬ್ಸ್ಟಿಟ್ಯೂಷನ್ ಹೌದಾ ಅದು ಉರ್ದು ಏನ್ ಮಾಡುತ್ತೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುತ್ತೆ ರೈಟ್ ಡಿಪೆಂಡಿಂಗ್ ಅಪಾನ್ ಯಾವ ತರ ಸಬ್ಸ್ಟಿಟ್ಯೂಟ್ ಮಾಡುತ್ತದು ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಆಲ್ಡಿಹೈಡ್ಸ್ ಬರುತ್ತೆ ಕೀಟೋನ್ಸ್ ಬರುತ್ತೆ ಮಿಕ್ಸ್ಚರ್ ಬರುತ್ತೆ ಅಂತ ಹೇಳಿ ಹೋದಂಗ್ ಕಾಣುತ್ತೆ ಕಾಣಿಸ್ತಾ ಇದೆ ಇದಕ್ಕೆ ಓಝೋನ್ ಮಾಲಿಕ್ಯೂಲ್ ಆಡ್ ಮಾಡ್ತೀರಾ ಅಂತ ಹೇಳ್ತೀವಿ ರೈಟ್ ಸೊ ಓಪನ್ ಅಪ್ ಯಾವ ತರ ಆಗುತ್ತೆ ಕಾರ್ಬನ್ ಇರುತ್ತೆ ಬಾಂಡ್ ಯಾವ ತರ ಕ್ರಿಯೇಟ್ ಆಗುತ್ತೆ ಬರುತ್ತೆ ಈ ಕಾರ್ಬನ್ ಹೌದಾ ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ಒನ್ ಆಕ್ಸಿಜನ್ ಹಿಯರ್ ಈ ತರ ಬರುತ್ತೆ ಇಂಟರ್ಮೀಡಿಯೇಟ್ ಅದು ಇದಕ್ಕೆ ಏನಂತ ಕರಿತೀವಿ ನಾವು ಆಕ್ಸಿಜನ್ ಅಲ್ಲೇ ಬರ್ತೈತ್ರಿ ಇನ್ನೊಂದ್ ಕಡೆ ಬರುತ್ತಾ ಬರೀಲಿಕ್ಕೆ ಬರ್ತಿಲ್ಲ ಇನ್ನೊಂದ್ ಕಡೆ ಬರುತ್ತಾ ಈ ತರ ಬರುತ್ತೆ ಹೌದಾ ಅಲ್ಲಿ ಬರತ್ರಿ ಎರಡು ಆಕ್ಸಿಜನ್ ಕೆಳಗ್ ಬರುತ್ತೆ ಅಂದ್ರ ಎರಡು ಆಕ್ಸಿಜನ್ ಕೆಳಗ್ ಮಾಡ್ತೀವಿ ಬಾಂಡಿಂಗ್ ಆಗುತ್ತೆ ಹೌದಾ ಸೊ ಎರಡು ಕಾರ್ಬನ್ ನಡುವೆ ಒಂದು ಆಕ್ಸಿಜನ್ ಇರುತ್ತೆ ಅದಾದ್ಮೇಲೆ ಈ ತರ ಬರುತ್ತೆ ಸರ್ ಹೌದು ಇಲ್ಲಿ ಯಾವ ತರ ಇದು ಲೈಸಿಸ್ ಆಗುತ್ತೆ ಅದ್ರ ಬೇಸಿಸ್ ಮೇಲೆ ನಮ್ದು ಕೀಟೋನ್ ಬರುತ್ತೋ ಏನು ಆಲ್ಡಿಹೈಡ್ ಬರುತ್ತೋ ಡಿಸೈಡ್ ಮಾಡ್ತೀವಿ ನಾವು ಅದನ್ನೇ ಹೇಳ್ರಿ ಇವಾಗ ಸ್ಟ್ರಕ್ಚರ್ ನಾಗ ಹೇಳ್ರಿ ನನ್ಗೆ ಲೈಸಿಸ್ ಯಾವ ತರ ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ ಏನ್ ರಿಯಾಕ್ಟ್ ಮಾಡ್ತೀವಿ ಇದಕ್ಕೆ ಜಿಂಕ್ ಇನ್ ದಿ ಪ್ರೆಸೆನ್ಸ್ ಆಫ್ ವಾಟರ್ ಹೌದಾ ನೆಕ್ಸ್ಟ್ ಏನ್ ಬರುತ್ತೆ ಹೇಳ್ರಿ ಒಂದು ಇಂಟರ್ಮೀಡಿಯೇಟ್ ಬರುತ್ತಾ ರಿಯಾಕ್ಟ್ ಮಾಡಿರ್ತೀವಲ್ರಿ ಸರ್ ಜಿಂಕ್ ಆಕ್ಸೈಡ್ ಹೊರಗಡೆ ಹೋಗುತ್ತೆ ಇಲ್ಲಿ ಟ್ರೈ ಮಾಡತ್ತೀರಪ್ಪ ಇವ್ರು ಮಾಡಿರಿ ಎರಡು ಮಾಲಿಕ್ಯೂಲ್ಸ್ ಬರ್ತಾವ್ರಿ ಸರ್ ಫಾರ್ಮಾಲ್ಡಿಹೈಡ್ ನೆಕ್ಸ್ಟ್ ಜಿಂಕ್ ಜೊತೆ ಒಂದು ಆಕ್ಸಿಜನ್ ಬಾಂಡ್ ಜಿಂಕ್ ಆಕ್ಸೈಡ್ ಫಾರ್ಮೇಷನ್
ಇಲ್ಲ ಅಂತಂದ್ರೆ ಹೈಡ್ರೋಜನ್ ಪೆರಾಕ್ಸೈಡ್ ಬರ್ಬೋದು ಅಲ್ಲಿ. ಸರ್ ಬರ್ಬೋದು. ಬುಕ್ ಬಿ ಸೈಡ್ ದಂಗೆ ಕಾಣ್ತೈತೆ ಉಳ್ಕಿದವರು. ಸಪೋಸ್ ಇನ್ನು ಉಳ್ಕಿದವರು ಹೇಳ್ಬೇಕಾ? ಹೇಳ್ಬಿಡ್ರಿ ಸರ್ ಮಾಡಿದ್ರು. ಕೇಳಿ. ಸಪೋಸ್ ನಿಮ್ಗೆ 2 ಕಾರ್ಬನ್ ಕಾಂಪೌಂಡ್ ಇತ್ತು ಅನ್ಕೋರಿ. ಇಫ್ ಯು ಆರ್ ಹ್ಯಾವಿಂಗ್ ಅ 2 ಕಾರ್ಬನ್ ಕಾಂಪೌಂಡ್ ದಟ್ ಇಸ್ ನಥಿಂಗ್ ಬಟ್ ಇಥಾಲಿನ್ ಅಂತ ಹೇಳಿ ಕರಿತೀವಿ. ಸೊ ಅವಾಗ ಇದಕ್ಕೆ ಏನಾದ್ರೂ ನಾವು ಓಝೋನ್ ಮಾಲಿಕ್ಯೂಲ್ ಆಡ್ ಮಾಡ್ತೀವಿ. ಕಾಣಿಸೋದಲ್ಲ ಇದು? ವೆನ್ ವಿ ಆರ್ ಓಪನ್ ಈ ಓಝೋನಲೈಸಿಸ್ ರಿಯಾಕ್ಷನ್ ಮಾಡೋ ಟೈಮ್ ಅಲ್ಲಿ ನಮ್ಗೆ ಇಂಟರ್ಮೀಡಿಯೇಟ್ ಬರುತ್ತೆ, ದಟ್ ಈಸ್ ಓಝೋನಾಯ್ಡ್ ಮಾಲಿಕ್ಯೂಲ್ ಬರುತ್ತೆ. ಹೌದಾ? ಸೊ ಓಝೋನಾಯ್ಡ್ ಮಾಲಿಕ್ಯೂಲ್ ಬೇಕು ಅಂತಂದ್ರೆ ವಿ ಆರ್ ಹ್ಯಾವಿಂಗ್ 2 ಕಾರ್ಬನ್ಸ್ ಹಿಯರ್, ರೈಟ್? ಸೊ ದಟ್ ಓಝೋನಾಯ್ಡ್ ಮಾಲಿಕ್ಯೂಲ್ ಆಡ್ ಇನ್ ಬಿಟ್ವೀನ್ ದೀಸ್ 2 ಕಾರ್ಬನ್ಸ್ ಒಂಥರ ಬರುತ್ತೆ ಬಾಂಡ್, ರೈಟ್? ಸೊ ಅದೇ ತರ ನಿಮ್ಗೆ 2 ಆಕ್ಸಿಜನ್ ಅಟಮ್ಸ್ ಈ ತರ ಫಾರ್ಮೇಶನ್ ಆಗುತ್ತೆ, ರೈಟ್? ಸೊ ಇದಕ್ಕೆ ಏನಂತ ಕರಿತೀವಿ? ದಿಸ್ ಮಾಲಿಕ್ಯೂಲ್ ಇಸ್ ನಥಿಂಗ್ ಬಟ್ ಓಝೋನಾಯ್ಡ್ ಮಾಲಿಕ್ಯೂಲ್ ಹಿಯರ್, ರೈಟ್? ಸಿನ್ಸ್ ವಿ ಆರ್ ಹ್ಯಾವಿಂಗ್ 2 ಹೈಡ್ರೋಜನ್ ಈಚ್ ಹಿಯರ್, ಅದಕ್ಕೆ ಏನಂತ ಕರಿತೀವಿ ಈಗ? ಅದರ್ ದನ್ ದಿಸ್ ಹೈಡ್ರೋಜನ್ ಏನಂತ ಕರಿತೀವಿ? ಅದಕ್ಕೆ ವಿ ಕಾಲ್ ಇಟ್ ಆಸ್ ಓನ್ಲಿ ಓಝೋನಾಯ್ಡ್ ಹಿಯರ್, ರೈಟ್? ಸೊ ಸಿನ್ಸ್ ಇಲ್ಲಿ 2 ಕಾರ್ಬನ್ ಆಕ್ಸಿಜನ್ಸ್ ಇರೋದ್ರಿಂದ ಏನಂತ ಹೇಳಿ ಕರಿತೀವಿ? ಇದಕ್ಕೆ ವಿ ಕಾಲ್ ಇಥಾಲಿನ್ ಓಝೋನಾಯ್ಡ್ ಅಂತ ಹೇಳಿ ಕರಿತೀವಿ, ರೈಟ್? ಸೊ ದಿಸ್ ಇಸ್ ಅ ಇಂಟರ್ಮೀಡಿಯೇಟ್ ಹಿಯರ್, ರೈಟ್? ಸೊ ಇದಕ್ಕೆ ಏನ್ ಆಡ್ ಮಾಡ್ತೀವಿ? ಸಿನ್ಸ್ ವಿ ರಿಕ್ವೈರ್ಡ್ ಮೆಟಲ್ ಹಿಯರ್, ವಿ ಆರ್ ಗೋಯಿಂಗ್ ಟು ಯೂಸ್ ಜಿಂಕ್ ಇನ್ ದಿ ಪ್ರೆಸೆನ್ಸ್ ಆಫ್ ವಾಟರ್. ಹೌದಾ? ಸೊ ಇಲ್ಲಿ ಅಪಾರ್ಟ್ ಫ್ರಮ್ ಹೈಡ್ರೋಜನ್ ಅಟಮ್ಸ್ ರಿಮೈನಿಂಗ್ ಪಾರ್ಟ್ ಇಸ್ ಓಝೋನಾಯ್ಡ್ ಹಿಯರ್, ರೈಟ್? ಸಿನ್ಸ್ 2 ಕಾರ್ಬನ್ ಗೆ ಹೈಡ್ರೋಜನ್ ಅಟಮ್ಸ್ ಇರೋದ್ರಿಂದ ವಿ ಕಾಲ್ ಇಟ್ ಆಸ್ ಇಥಾಲಿನ್ ಓಝೋನಾಯ್ಡ್ ಹಿಯರ್, ರೈಟ್? ಸೊ ಈ ಇಂಟರ್ಮೀಡಿಯೇಟ್ ಗೆ ವಾಟರ್ ಇನ್ ದಿ ಪ್ರೆಸೆನ್ಸ್ ಆಫ್ ಜಿಂಕ್ ಏನಾದ್ರು ರಿಯಾಕ್ಟ್ ಮಾಡಿದ್ವಿ ಅಂತಂದ್ರೆ ಯಾವ ತರ ಲೈಸಿಸ್ ಆಗುತ್ತೆ? One oxygen atom will go here. If one oxygen atom is going here, then what we are going to get? CHOH ಒಂದ್ ಕಡೆ ಪಾರ್ಟ್ ಇರುತ್ತೆ. One lysis here and one more will be this lysis. ಹೌದಾ? ಸೊ ಏನ್ ಉಳ್ಕೊಂತೀವಿ? CHOH ಬಾಂಡ್ ಫಾರ್ಮೇಶನ್ ಆಗುತ್ತೆ ಅಲ್ಲಿ. ಸೊ one will be formaldehyde and again one more will be formaldehyde. ಸೊ ಎರಡು ಏನಿರ್ತದೆ ನಮಗೆ ಇಲ್ಲಿ? Both we are getting aldehydes and there will be liberation of hydrogen peroxide here. Is it clear now? We are going to get 2 molecules of formaldehyde here. ಅರ್ಥ ಆಯ್ತಾ ಇದು? ಯಾವ ತರ ಆಗುತ್ತೆ ಅದ್ರ ಬೇಸಿಸ್ ಮೇಲೆ ಡಿಪೆಂಡ್ ಇರುತ್ತೆ. ಫಾರ್ಮಾಲ್ಡಿಹೈಡ್ ಬಂದಿದೆ, ಒಂದು ಕೀಟೋನ್ ಬರುತ್ತೆ, ಇನ್ನೊಂದು ಬೇರೆ ಆಲ್ಡಿಹೈಡ್ ಬರುತ್ತೆ ಅಂತ ಹೇಳಿ. ನಮಗೆ ಮಿಕ್ಸ್ಚರ್ ಆಫ್ ಮಾಲಿಕ್ಯೂಲ್ ಬೇಕಿತ್ತು ಅಂತಂದ್ರೆ ಇಸ್ ಇಟ್ ಪಾಸಿಬಲ್ ಟು ಗೆಟ್ ದಿಸ್ 2 ಫ್ರಮ್ ದಿಸ್ 2 ಕಾರ್ಬನ್ ಕಾಂಪೌಂಡ್? ಕ್ಲಿಯರ್ ಆಯ್ತು? ಹೌದಾ? ಇದಕ್ಕೆ 2 ಆಲ್ಡಿಹೈಡ್ಸ್ ಬಂತು ಅಂತ ಹೇಳಿ ಎಲ್ರಿಗೂ? ನೆಕ್ಸ್ಟ್ ಅಲ್ಲಿ ನಮ್ ಕಂಡೀಷನ್ ಇತ್ತು ಅಲ್ಲಿ, ಹೌದಾ? ಸೊ ಯಾವ ತರ ಸಬ್ಸ್ಟಿಟ್ಯೂಷನ್ ಆಗುತ್ತೆ ಅದ್ರ ಬೇಸಿಸ್ ಮೇಲೆ ವಿ ಆರ್ ಗೋಯಿಂಗ್ ಟು ಗೆಟ್ ವೆದರ್ ದ ಆಲ್ಡಿಹೈಡ್ಸ್ ಬರುತ್ತೋ ಕೀಟೋನ್ಸ್ ಬರುತ್ತೋ, ಇನ್ನು 2 ಮಿಕ್ಸ್ಚರ್ ಆಫ್ ಆಲ್ಡಿಹೈಡ್ ಅಂಡ್ ಕೀಟೋನ್ ಬರುತ್ತೋ ಅಂತ ಹೇಳಿ ಅಲ್ಲಿ ನೋಡಿದ್ವಿ, ಹೌದಾ? ಸೊ ಈಗ ನನಗೆ ಯಾವಾಗ ಬರುತ್ತೆ ಹೇಳ್ರಿ? ತಗೊಂಡ್ವಿ ಅಂತಂದ್ರೆ ಅಂದ್ರೆ ಬ್ರಾಂಚ್ ತಗೊಂಡ್ವಿ ಅಂದ್ರೆ ಅದರಲ್ಲಿ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇರ್ತೈತ್ರಿ ಸರ್. ನೆಕ್ಸ್ಟ್ ಅಲ್ಲಿ ಡಬಲ್ ಬಾಂಡ್ ಫಾರ್ಮೇಶನ್ ಆಯ್ತು ಅಂತಂದ್ರೆ ಒಂದು ಕೀಟೋನ್ ಬರುತ್ತ್ರಿ, ಒಂದು ಆಲ್ಡಿಹೈಡ್ ಬರುತ್ತ್ರಿ ಸರ್. ಒನ್ ಮೋರ್ ಕಂಡೀಷನ್ ಇದೆ ನಮ್ಗೆ ಇಲ್ಲಿ. 2 ಆಲ್ಡಿಹೈಡ್ಸ್ ಸೇಮ್ ಇದಾವೆ, ಬೇರೆ ಬೇರೆ ತರ ಆಲ್ಡಿಹೈಡ್ಸ್ ಬೇಕಿತ್ತು ಅಂತಂದ್ರೆ ದೆನ್ ಆಲ್ಸೋ ಇಟ್ ಇಸ್ ಡಿಪೆಂಡಿಂಗ್ ಅಪಾನ್ ಸಬ್ಸ್ಟಿಟ್ಯೂಷನ್ ಅಲ್ಲಿ 3 ಕಂಡೀಷನ್ ಬರುತ್ತೆ. ಇಲ್ಲಿ ನಾವು ಸಿಮೆಟ್ರಿಕ್ ತಗೊಂಡಿವಿ ಅಂದ್ರೆ ಸರ್, ಅಸಿಮೆಟ್ರಿಕ್ ಆಲ್ಕಿನ್ ತಗೊಂಡಿವಿ ಅಂತಂದ್ರೆ ನಮಗೆ ಬೇರೆ ಬೇರೆ ಆಲ್ಡಿಹೈಡ್ಸ್ ಬರುತ್ತೆ. ಅನ್ಸಿಮೆಟ್ರಿಕಲ್ ಆಲ್ಕಿನ್ಸ್ ಅಂದ್ರೆ ಸಪೋಸ್ ನಾನು ಪ್ರೊಪಾಲಿನ್ ತಗೊಂಡಿನ ಅನ್ಕೋರಿ. ಪ್ರೊಪಾಲಿನ್ ತಗೊಂಡ್ರೆ ಯಾವ ತರ ಆಲ್ಡಿಹೈಡ್ಸ್ ಬರುತ್ತೆ ಹೇಳ್ರಿ? ಪಟ್ನಾ ಪ್ರೊಪಾಲಿನ್
ಆಲ್ಡಿಹೈಡ್ ಮತ್ತು ಇನ್ನೊಂದು ಅಸಿಟಲ್ಡಿಹೈಡ್. ಆಲ್ಡಿಹೈಡ್ ನೋಡ್ತಿರೋ ಉಳ್ಕಿದ್ರು ಅದು ಗೊತ್ತಾಗುತ್ತಲ್ಲ, ಏನಾದ್ರು ರಿಯಾಕ್ಷನ್ ತೋರಿಸ್ಬೇಕು. ಸಿಮೆಟ್ರಿಕಲ್ ಆಲ್ಕಿನ್ಸ್ ತಗೊಂಡಾಗ ನಮ್ಗೆ ಸಿಮೆಟ್ರಿಕಲ್ ಆಲ್ಡಿಹೈಡ್ಸ್ ಬರುತ್ತೆ, ಇನ್ ದ ಸೆನ್ಸ್ ಸಿಮಿಲರ್ ಆಲ್ಡಿಹೈಡ್ಸ್ ಬರುತ್ತೆ. ಅನ್ಸಿಮೆಟ್ರಿಕಲ್ ಆಲ್ಕಿನ್ಸ್ ತಗೊಂಡ್ರೆ ಡಿಪೆಂಡಿಂಗ್ ಅಪಾನ್ ಸಬ್ಸ್ಟಿಟ್ಯೂಷನ್ ವಿ ಆರ್ ಗೋಯಿಂಗ್ ಟು ಗೆಟ್ ಡಿಫರೆಂಟ್ ಆಲ್ಡಿಹೈಡ್ಸ್ ಇದೆ. ಸೊ ಸಪೋಸ್ ನಾನು ಪ್ರೊಪಾಲಿನ್ ತಗೊಂಡಿದ್ದೆ ಅಂತಂದ್ರೆ ಅಸಿಟಲ್ಡಿಹೈಡ್ ಅಂಡ್ ಫಾರ್ಮಾಲ್ಡಿಹೈಡ್ ಬರುತ್ತೆ ನಮ್ಗೆ. ಸೊ ನಾವು ಕೀಟೋನ್ ಬೇಕಿತ್ತು ಅಂದ್ರೆ ಏನ್ ಮಾಡ್ತೀವಿ, ಬ್ರಾಂಚ್ಡ್ ಮಾಲಿಕ್ಯೂಲ್ ತಗೊಂತೀವಿ, ಹೌದಾ? ಒಂದು ಎಕ್ಸಾಂಪಲ್, ಇಲ್ಲಿ ಬ್ರಾಂಚೆಡ್ ಮಾಲಿಕ್ಯೂಲ್ ಇದೆ ಅನ್ಕೋರಿ, ಕೆಳಗೆ ಬಿಡ್ತೀನಿ ನೋಡ್ರಿ. ಅಗೇನ್ ವಿ ಆರ್ ಹ್ಯಾವಿಂಗ್ ಒನ್ ಅಲ್ಕೀನ್ ಹಿಯರ್. ಸಪೋಸ್ ನಾನೇನಾದ್ರು ಒಂದು ಬ್ರಾಂಚೆಡ್ ಮಾಲಿಕ್ಯೂಲ್ ತಗೊಂತೀನಿ ಅನ್ಕೋರಿ. ಸೊ ಇದಕ್ಕೆ ಓಝೋನ್ ಮಾಲಿಕ್ಯೂಲ್ ಆಡ್ ಮಾಡಿದ್ರೆ ಯಾವ ತರ ಎಡಿಷನ್ ಆಗುತ್ತೆ ನೋಡ್ರಿ, ರೈಟ್? ಸೊ ಐ ಟೋಲ್ಡ್ ಯು ದಟ್ ಮಿಕ್ಸ್ಚರ್ ಬರುತ್ತೋ ಆಲ್ಡಿಹೈಡ್ಸ್ ಬೇರೆ ಬೇರೆ ಬರುತ್ತೋ ಎಲ್ಲಾನು ಸಬ್ಸ್ಟಿಟ್ಯೂಷನ್ ಮೇಲೆ ಡಿಪೆಂಡ್ ಇರುತ್ತೆ, ಹೌದಾ? ಸೊ ಈ ಸಬ್ಸ್ಟಿಟ್ಯೂಷನ್ ಯಾವ ತರ ಆಗುತ್ತೆ, ಅಗೇನ್ ವಿ ಆರ್ ಗೋಯಿಂಗ್ ಟು ಗೆಟ್ ಸೇಮ್. ಈ ಆಲ್ಕೈಲ್ ಗ್ರೂಪ್ಸ್ ಏನಿದಾವೆ ಸಿಮಿಲರ್ ಮ್ಯಾನರ್ ಅಲ್ಲಿ ಬರ್ಕೊಂತೀವಿ, ಹೈಡ್ರೋಜನ್ಸ್ ಈ ತರ ಬಾಂಡಿಂಗ್ ಬರುತ್ತೆ ಅನ್ಕೋರಿ. ಅವಾಗ ಹೈಡ್ರೋಜನ್ ಇದೆ, CH3 ಮಾಲಿಕ್ಯೂಲ್ ಇದೆ, ಆಕ್ಸಿಜನ್ ಅಗೇನ್ ಆಕ್ಸಿಜನ್, ಈ ತರನು ಚಾನ್ಸಸ್ ಇರುತ್ತೆ, ಹೌದಾ? ಸೊ ನಾವು ಏನ್ ಆಡ್ ಮಾಡೋದ್ರಿಂದ ಯಾವ ತರ ಕೀಟೋನ್ ಬರುತ್ತೆ, ಯಾವ ತರ ಆಲ್ಡಿಹೈಡ್ ಬರುತ್ತೆ. ಅಂತಂದ್ರೆ ಏನಾಗುತ್ತೆ, ಹಾ ರೀ ಸರ್, ಮಾಡಕತ್ತೀವಿ. ಬರುತ್ತಾ? One more will be alkyl C double bond O hydrogen, right? Ketone ಬರುತ್ತಾ, ಒಂದು ಆಲ್ಡಿಹೈಡ್ ಬರುತ್ತಾ. If it is a lysis in this manner, ಆಕ್ಸಿಜನ್ ನಮ್ದು ಯಾವಾಗಲೂ ಎಲಿಬ್ರೇಟ್ ಆಯಿತು ಅಂತಂದ್ರೆ ಒಂದು ಲೈಸಿಸ್ ಈ ತರ ಆಗುತ್ತೆ, one more lysis will be in this way. And ethanol. First method ನಿಮ್ದು ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್ಸ್ ಇತ್ತು, ಸೆಕೆಂಡ್ ಮೆಥಡ್ ಫ್ರಮ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ ಇತ್ತು, ಅಂಡ್ ಥರ್ಡ್ ಕಾಮನ್ ಮೆಥಡ್ ಇಸ್ ಫ್ರಮ್ ಹೈಡ್ರೋಕಾರ್ಬನ್ಸ್ ಅಲ್ಲಿ. ಒನ್ ಪಾರ್ಟ್ ಇಸ್ ಬೈ ಓಝೋನಾಲಿಸಿಸ್ ಆಫ್ ಆಲ್ಕೀನ್ಸ್ ಓದ್ತೀರಾ, ಇನ್ನೊಂದು ಆಲ್ಕೈನ್ಸ್ ನಿಂದ ಯಾವ ತರ ಪ್ರಿಪೇರ್ ಮಾಡ್ತೀರಿ. ಒಂದು ಮೆಥಡ್ ಇದೆ, ಹೈಡ್ರೋಕಾರ್ಬನ್ಸ್ ಅಲ್ಲಿ ನಿಮಗೆ ಎರಡು ತರ ಪ್ರಿಪೇರ್ ಮಾಡಬಹುದು. ಒಂದು ಅಲ್ಕೀನ್ಸ್ ಲಿಂದ ಯಾವ ತರ ಪ್ರಿಪೇರ್ ಮಾಡಿರಲಿ, ಬೈ ಓಝೋನಾಲಿಸಿಸ್ ರಿಯಾಕ್ಷನ್. ಸೊ ಅಲ್ಕೈನ್ಸ್ ಲಿಂದ ಪ್ರಿಪೇರ್ ಮಾಡೋಗಿದ್ರೆ ಅದು ರಿಯಾಕ್ಷನ್ ನೋಡ್ಕೊರಿ ಟೆಕ್ಸ್ಟ್ ಬುಕ್ ಅಲ್ಲಿ, ನಾನು ನಾಳೆ ಎಕ್ಸಾಂಪಲ್ಸ್ ಹೇಳ್ರಿ. ರಿಯಾಕ್ಷನ್ ಏನಿದೆ ಬೈ ಹೈಡ್ರೇಷನ್, ಅದನ್ನ ನನಗೆ ಬರೆದು ಕಳಿಸ್ಬೇಕು. ಕಂಡೀಷನ್ ಕೊಟ್ಟಿದ್ದಾನೆ, ಅದರದ್ದು ಆಲ್ಡಿಹೈಡ್ ಅಂತ ಹೇಳಿ. ಅದ್ರ ಪಾಯಿಂಟ್
ಬೇಸಿಸ್ ಮೇಲೆ ನಿಮ್ಗೆ ಒಂದ್ಸಲ ನೀಟ್ ಕ್ವಶನ್ ಏನೋ ಬಂದಿದೆ ಯಾವ್ದೋ ಇಯರಲ್ಲಿ. ಅದನ್ನು ಸರ್ಚ್ ಮಾಡ್ರಿ ಆದ್ರೆ ಯಾವ ಕ್ವಶನ್ ಅದು ಅಂತ ಮಾಡ್ತೀರಿ. ಅಂದು ಕೇಳತ್ತೆ ಲಾಸ್ಟ್ ಟೈಮ್ ಒಂದು ಕ್ವಶನ್ ಕೇಳಿದ್ರೆ ಏನೋ ಮಾಡಿರ್ಲ ಹುಡುಕಿದ್ರದು ಯಾರ್ಯಾರಲ್ಲಿ ಕೇಳಿದ್ದು ಅಂತೇಳಿ. ಆಯ್ತು ನಾಳೆ ಉಳಿದ ನಾಳೆ ಕಂಟಿನ್ಯೂ ಮಾಡೋಣಪ್ಪಿ ಕ್ಲಾಸ್ ಅಂತಾರೆ. ಆದ್ರೆ ಅವೆರಡು ಕ್ವಶನ್ ಅನ್ಕೊಂಡು ಕೇಳ್ರಿ. ಇದೊಂದು ಕ್ವಶನ್ ಇದೆ ಹೈಡ್ರೇಷನ್ ಆಫ್ ಆಲ್ಕೈನ್ಸ್ ಲಿಂದ ನಾವು ಯಾವ ತರ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಪ್ರಿಪೇರ್ ಮಾಡ್ತೀವಿ. ಅದನ್ನ ಯಾವ್ದೋ ಒಂದ್ ಇಯರ್ ಅಲ್ಲಿ ಕೇಳಿದಾನೆ, ಅದನ್ನ ಸರ್ಚ್ ಮಾಡ್ರಿ ಪಾಸಿಬಲ್ ಟೈಮ್ ಇತ್ತು ಖಾಲಿ ಇದ್ರೆ ಅಂತಂದ್ರೆ. ಇನ್ನೊಂದು ಲಾಸ್ಟ್ ಚಾಪ್ಟರ್ ಒಂದು ಕ್ವಶನ್ ಕೇಳಿದ್ದೆ ಅದನ್ನ ಹುಡುಕಿದ್ರೆ ಸರಿ, ಇಲ್ಲ ಅಂದ್ರೆ ಒಂದ್ 5 ನಿಮಿಷ ವೇಟ್ ಮಾಡ್ರಿ, ನೆಕ್ಸ್ಟ್ ಕ್ಲಾಸ್ ಹೋಗ್ತಾ